ಸವಿ ಕಥೆಗೆ ಸ್ವಾಗತ. ಇವತ್ತಿನ ಕಥೆ ಬೆಟ್ಟದ ದೆವ್ವ. ಆ ವರ್ಷ ಚಂಪಕವನದಲ್ಲಿ ಧಾರಾಕಾರ ಮಳೆ ಸುರಿದಿತ್ತು. ಪ್ರಚಂಡ ಪ್ರವಾಹ ನುಗ್ಗಿ ಬಂದು ಎಷ್ಟೋ ಪ್ರಾಣಿಗಳು ಮನೆ ಮಠ ಕಳ್ಕೊಂಡಿದ್ರು. ಚೀಕು ಮೊಲ ಹಾಗೂ ಜಾನಿ ಕೋತಿ ಸಹ ಆ ಗುಂಪಿನಲ್ಲಿ ಇದ್ರು. ಈಗ ಚೀಕು ಮೊಲ ಮತ್ತು ಜಾನಿ ಕೋತಿ ಇಬ್ರು ಹೊಸ ಮನೆಗಾಗಿ ಹುಡುಕುತ್ತಾ ಹೀಗೆ ಕೆಲವು ತಿಂಗಳು ಕಳೆದ್ರು. ಮರದ ಕೆಳಗೆ ಮಲಗಿಯೇ ಹೇಗೋ ದಿನ ದೂಡಿದ್ರು. ಆದರೆ ಡಿಸೆಂಬರ್ ಚಳಿಗಾಲ ದಟ್ಟವಾಗ್ತಾ ಇದ್ದಂತೆ ತಮಗೊಂದು ಸುರಕ್ಷಿತ ಬೆಚ್ಚನೆಯ ಮನೆ ಬೇಕೇ ಬೇಕು ಅಂತ ಅನ್ಕೊಂಡ್ರು. ಚೀಕು ಜಾನಿ ಕಾಡಿನ ಅಂಚಿನಲ್ಲಿದ್ದ ಪುಟ್ಟ ಬೆಟ್ಟದ ಮೇಲೊಂದು ಸಣ್ಣ ಮನೆ ಕಟ್ಟಿಕೋಬೇಕು ಅಂತ ಉಪಾಯ ಹೂಡಿದ್ರು. ಅಲ್ಲಿಯವರೆಗೆ ಪ್ರವಾಹ ಬಂದು ಕೊಚ್ಚಿ ಹೋಗಲು ಸಾಧ್ಯವೇ ಇರಲಿಲ್ಲ. ಇವರಿಗಿಂತ ಮುಂಚೆಯೇ ಕಾಡಿನ ಎಷ್ಟೋ ಪ್ರಾಣಿಗಳು ಆ ಬೆಟ್ಟದ ಮೇಲೆ ಈಗಾಗಲೇ ಮನೆ ಕಟ್ಟಿಕೊಂಡಿದ್ರು. ಹೀಗಾಗಿ ತಮಗೆ ದೊರೆತ ಖಾಲಿ ಸ್ಥಳದಲ್ಲಿ ಇವರು ಒಂದು ಚಿಕ್ಕ ಮನೆ ಕಟ್ಟಿಕೊಳ್ಳಲು ಬಯಸಿದ್ರು. ಹೀಗೆ ಇವರಿಬ್ಬರೂ ಕಷ್ಟಪಟ್ಟು ಕಾಡಿನ ಕಟ್ಟಿಗೆ ಗರಿಗಳಿಂದ ಮನೆ ನಿರ್ಮಿಸುತ್ತಿದ್ದಾಗ ಅಲ್ಲಿಗೆ ಕರಿಯ ಕರಡಿ ಬಂದ. ಏ ಚೀಕೋ, ಜಾನಿ, ಯಾಕ್ರೋ ನೀವು ಇಲ್ಲಿ ಮನೆ ಕಟ್ಕೊಳ್ತಿದ್ದೀರಾ? ಇಲ್ಲಿ ಬೆಟ್ಟದ ದೆವ್ವ ವಾಸ ಮಾಡುತ್ತೆ ಅಂತ ನಿಮಗೆ ಗೊತ್ತಿಲ್ವೇನ್ರೋ? ಅದೆಷ್ಟು ಭಯಂಕರ ಇದೆ ಗೊತ್ತಾ? ಏನಾದರೂ ಕಾಟ ಕೊಟ್ರೆ? ಆಗ ಚೀಕು ಮೊಲ ಹೇಳ್ತು, ಏ ಹೋಗೋ ಕರಿಯ, ಯಾವ ದೆವ್ವನೂ ನಮಗೇನು ಮಾಡೋಲ್ಲ. ನಾವು ಅಂಥದ್ದಕ್ಕೆ ಹೆದರೋದೂ ಇಲ್ಲ. ದೆವ್ವ ಇಲ್ಲಿ ವಾಸ ಮಾಡುತ್ತೆ ಅಂತೀಯಾ? ಇದ್ರೆ ಇರಲಿ ಬಿಡು, ಅದು ನಮಗೇನು ಮಾಡುತ್ತೆ ಅಂತ ಉತ್ತರಿಸಿದ. ಇವರ ನಿರ್ಭಯ ಉತ್ತರದಿಂದ ಕರಿಯನಿಗೆ ಆಶ್ಚರ್ಯ ಆಯಿತು. ಆದರೂ ಅವನು ಅವರನ್ನು ಎಚ್ಚರಿಸಿದ. ಏಯ್, ಹಾಗಲ್ಲ ಕಣ್ರೋ, ನಿಮಗೆ ಆ ದೆವ್ವ ಕೊಡಬಹುದಾದ ಕಾಟಗಳ ಬಗ್ಗೆ ಗೊತ್ತಿಲ್ಲ ಅಂತೀನಿ. ಅದು ನೇರವಾಗಿ ನಿಮ್ಮನ್ನು ಆಕ್ರಮಣ ಮಾಡಿದರೆ ಗೊತ್ತಾಗತ್ತೆ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿರುತ್ತೆ ಅಂತ. ಕರಿಯನ ಈ ಮಾತಿಗೆ ನಸುನಗುತ್ತಾ ಚೀಕು ಮೊಲ ಹೇಳ್ತು, ಕರಿಯ, ಈ ಬೆಟ್ಟದ ಮೇಲೆ ಈಗಾಗಲೇ ಹಲವು ಪ್ರಾಣಿಗಳು ಮನೆ ಕಟ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಅದು ಹಾಗೆ ತೊಂದರೆ ಕೊಟ್ಟಿದ್ಯಾ ಅಂತ ಕೇಳ್ದ. ಕರಿಯ ಅವರ ಮಾತಿಗೆ ಗಮನ ಕೊಡದೆ ಹೇಳ್ದ, ಏಯ್, ಆ ದೆವ್ವದ ಕಾಟ ಇದೆಯಲ್ಲ, ಅದಕ್ಕಾಗಿನೇ ಈ ಬೆಟ್ಟದ ಪ್ರಾಣಿಗಳೆಲ್ಲ ಆ ದೆವ್ವಕ್ಕೆ ದಿನಾಲು ರುಚಿ ರುಚಿಯಾದ ಆಹಾರ, ಹಣ್ಣು ಹಂಪಲು, ಆ ಅತಿ ಹಳೇದೊಂದು ಮರ ಇದೆಯಲ್ಲ, ಅರಳಿ ಮರ, ಅದ್ರ ಹತ್ರ ಇರೋ ಗುಹೆಯಲ್ಲಿ ಇಟ್ಟು ಬರ್ತವೆ. ಭಯ ಭಕ್ತಿಯಿಂದ ಅಡ್ಡ ಬೀಳ್ತವೆ. ಅದಕ್ಕೆ ಆ ದೆವ್ವ ಇಲ್ಲಿ ವಾಸ ಮಾಡೋ ಬೇರೆ ಪ್ರಾಣಿಗಳಿಗೆ ಕಾಟ ಕೊಡ್ತಾ ಇಲ್ವಂತೆ. ಕರಿಯ ಕರಡಿ ಹೀಗೆ ಹೇಳಿದ ತಕ್ಷಣ ಚೀಕು ಮೊಲ ಅಂತ ನಗುತ್ತಾ, ನಿನ್ನ ದೆವ್ವ ಬಲೂ ವಿಚಿತ್ರವಾಗಿದೆಯಲ್ಲಪ್ಪ. ಅದಕ್ಕೆ ಬರೀ ರುಚಿಕರ ಆಹಾರದಿಂದ ಮಾತ್ರ ತೃಪ್ತಿಯಾಗತ್ಯಾ ಅಂತ ಕೇಳ್ತು. ನನಗೆ ಗೊತ್ತಿಲ್ಲಪ್ಪ, ಏನೋ ಪಾಪ, ನೀವಿಬ್ಬರು ನನಗೆ ಆ ಕಾಲದಿಂದ ಫ್ರೆಂಡ್ಸು ಅಂತ ಹೇಳಿದೆ. ನೋಡಿ, ನಿಮ್ಮಿಷ್ಟ. ಅದೆಲ್ಲ ಇರಲಿ. ನೋಡಿ, ನೀವು ಈ ಬೆಟ್ಟದಲ್ಲೇ ಇರೋದು ಅಂತ ನಿರ್ಧಾರ ಮಾಡಿದ್ದೀರಿ. ಅದಕ್ಕೆ ನಿಮ್ಮ ಸರದಿ ಬಂದಾಗ ಆ ದೆವ್ವಕ್ಕೆ ರುಚಿಕರವಾದ ಆಹಾರ ಕೊಡಲೇಬೇಕು. ಇಲ್ಲದೆ ಇದ್ರೆ ನಿಮಗೇನು ಕಾದಿದೆಯೋ ನನಗಂತೂ ಗೊತ್ತಿಲ್ಲಪ್ಪ ಅಂತ ಕರಿಯ ಕರಡಿ ಹೇಳ್ತು.
ಹೇಳಿ ಕರಿಯ ಕರಡಿ ಅಲ್ಲಿಂದ ಹೊರಟ. ಅದು ಹೋದ್ಮೇಲೆ ಚೀಕು ಮೊಲ ಜಾನಿ ಕೋತಿಗೆ ಹೇಳ್ದ, ಈ ಬೆಟ್ಟದ ದೆವ್ವದ ಕುರಿತಾಗಿ ನಾವು ಏನಾದರೂ ಮಾಡಲೇಬೇಕು ಜಾನಿ ಅಣ್ಣ. ಯಾರೋ ದುಷ್ಟ ಒಬ್ಬ ಬೇಕು ಅಂತಾನೆ ದೆವ್ವದ ವೇಷ ಧರಿಸಿ ಈ ಬೆಟ್ಟದ ಮೇಲೆ ವಾಸ ಮಾಡೋ ಮುಗ್ಧ ಪ್ರಾಣಿಗಳನ್ನೆಲ್ಲ ಗೋಳಾಡಿಸ್ತಾ ಇದ್ದಾನೆ. ಮೂಢನಂಬಿಕೆಗೆ ಒಳಗಾದಂಥ ಈ ಪ್ರಾಣಿಗಳು ಇಂಥವನ್ನೆಲ್ಲ ಸುಲಭವಾಗಿ ನಂಬಿಬಿಡ್ತಾರೆ. ಜಾನಿ ಕೋತಿ ಚೀಕುಮೊಲದ ಮಾತಿಗೆ ತಲೆಯಾಡಿಸ್ತಾ, ಹೌದು ಚೀಕು, ಹೌದು, ಅಮಾಯಕರಾದ ಈ ಪ್ರಾಣಿಗಳನ್ನು ಆ ದುಷ್ಟ ದೆವ್ವದಿಂದ ಹೇಗಾದರೂ ನಾವು ಕಾಪಾಡಲೇಬೇಕು ಅಂತ ಒಪ್ಕೊಂಡ. ಆಗ ಜಾನಿ ಕೋತಿ ಚೀಕು ಮೊಲ ಇಬ್ಬರೂ ಸೇರಿಕೊಂಡು ಹೇಗಾದರೂ ಮಾಡಿ ಆ ದೆವ್ವದ ಬಣ್ಣ ಬಯಲು ಮಾಡಿ ಆ ಬೆಟ್ಟದ ಮುಗ್ಧ ಪ್ರಾಣಿಗಳಿಗೆ ಸಹಾಯ ಮಾಡಬೇಕು, ದೆವ್ವಕ್ಕೆ ಬುದ್ಧಿ ಕಲಿಸ್ಬೇಕು ಅಂತ ನಿರ್ಧಾರ ಮಾಡಿದರು. ಅದಾಗಿ ಕೆಲವು ದಿನಗಳಲ್ಲೇ ದೆವ್ವಕ್ಕೆ ಆಹಾರ ಸಲ್ಲಿಸುವ ಸರದಿ ಈ ಬಾರಿ ಇವರ ನೆರೆಮನೆಯೊಳಗಿದ್ದ ಅಳಿಲು ಪುಟ್ಟಿಯೇ ಸರದಿಯಾಗಿತ್ತು. ಹಾಗಾಗಿ ಅಳಿಲು ಪುಟ್ಟಿ ತನಗೆ ತಿಳಿದಂತೆ ಹಲವಾರು ಬಗೆಯ ರುಚಿಕರ ವ್ಯಂಜನಗಳನ್ನು ತಯಾರಿಸಿದಳು. ಆದರೆ ಅಷ್ಟನ್ನೂ ಅವಳು ಹೊತ್ತುಕೊಂಡು ಹೋಗಲಾಗದೆ ಚೀಕು ಜಾನಿಯವರ ಸಹಾಯ ಕೇಳಿದಳು. ಸರಿ ಅಂಥೇಳಿ ಚೀಕು ಜಾನಿ ಇಬ್ಬರೂ ಕೂಡಿ ಅವಳು ತಯಾರಿಸಿದ ಆಹಾರವನ್ನೆಲ್ಲ ದೊಡ್ಡ ದೊಡ್ಡ ಚೀಲಗಳಲ್ಲಿ ತುಂಬಿಸಿದರು. ನಂತರ ಈ ಮೂವರು, ಅಂದರೆ ಅಳಿಲು ಪುಟ್ಟಿ, ಚೀಕುಮೊಲ, ಜಾನಿ ಕೋತಿ ಮೂವರು ಆ ದೆವ್ವ ಇದ್ದಂಥ ಬೆಟ್ಟದ ಕಡೆಗೆ ಆ ಬುತ್ತಿಯನ್ನು ಹೊತ್ಕೊಂಡು ಹೊರಟರು. ಸಂಜೆ ಮಬ್ಬುಗತ್ತಲೆ ಕವಿಯುವ ಹೊತ್ತಿಗೆ ಅವರು ಆ ಬೆಟ್ಟದ ಗುಹೆಯಲ್ಲಿಗೆ ತಲುಪಿದರು. ಅವರು, ಅಂದರೆ ಜಾನಿ ಮತ್ತು ಚೀಕು, ಪುಟ್ಟಕ್ಕನ್ನ ತಕ್ಷಣವೇ ಅವಳ ಮನೆಗೆ ವಾಪಸ್ಸು ಕಳಿಸಿದರು. ಈಗಾಗಲೇ ಅವಳಿಗೆ ಬಹಳ ಸುಸ್ತಾಗಿ ಹೋಗಿತ್ತು. ಹಾಗಾಗಿ ಅಳಿಲು ಪುಟ್ಟಕ್ಕ ಹೊರಟ ತಕ್ಷಣ ಇವರಿಬ್ಬರು, ಚೀಕು ಮೊಲ, ಜಾನಿ ಕೋತಿ ಇಬ್ಬರು ತಾವು ಬೇರೆಯಾಗಿ ತಂದಿದ್ದಂತಹ ಕಹಿ ಬೆರೆಸಿದ ಅತೀ ಖಾರದ ಆಹಾರ ಪದಾರ್ಥಗಳನ್ನು ಬೇರೆ ಚೀಲಗಳಲ್ಲಿ ತುಂಬಿಸಿ ಪುಟ್ಟಿ ಹೇಳಿದ ಗುಹೆ ಒಳಗೆ ಹೋಗಿ ಅದನ್ನು ಇರಿಸಿದರು. ಆಮೇಲೆ ಅಳಿಲು ಪುಟ್ಟಿ ತಂದಂತಹ ಸೊಗಸಾದ ರುಚಿಕರವಾದ ಆಹಾರಗಳನ್ನು ಇಬ್ಬರೂ ಕೂತ್ಕೊಂಡು 2 ಗಂಟೆಗಳ ಕಾಲ ಬಾಯಿ ಚಪ್ಪರಿಸಿಕೊಂಡು ತಿಂದರು. ತಮ್ಮ ಊಟ ಮುಗಿದ ನಂತರ ಚೀಕು ಮೊಲ ಹೇಳ್ದ, ಅಬ್ಬಬ್ಬಾ, ಎಂಥ ಸೊಗಸಾದ ಊಟ! ಇಂಥ ಊಟ ಮಾಡಿ ಎಷ್ಟೋ ದಿನಗಳಾಗಿತ್ತು ಅಲ್ವಾ ಜಾನಿಯಣ್ಣ? ನಾವು ಬೇಗ ದೆವ್ವಗಳಾಗಿ ಹೋದರೆ ಈ ಪುಟ್ಟಕ್ಕನಂಥವರು ನಮಗೆ ದಿನದಿನವೂ ಇಂಥ ಸೊಗಸಾದ ಆಹಾರ ತಂದು ಕೊಡ್ತಾರೆ ಅಂತ ಚೀಕು ಮೊಲ ಹೇಳಿದಾಗ ಇಬ್ಬರು ಜೋರಾಗಿ ನಕ್ಕರು. ಜಾನಿ ಕೋತಿಗೂ ಹೊಟ್ಟೆ ಭರ್ತಿಯಾಗಿ ತುಂಬಿತ್ತು. ಆದರೂ ಕೂಡ ಅವರಿಬ್ಬರು ನಿದ್ದೆಗೆ ಜಾರದೆ ಎಚ್ಚರಿಕೆಯಿಂದ ಇದ್ದರು. ಅಷ್ಟು ಹೊತ್ತಾಗಿ ಹೋಗಿದ್ದರಿಂದ ದೆವ್ವ ಯಾವ ಕ್ಷಣದಲ್ಲಾದರೂ ತನ್ನ ಗುಹೆಗೆ ಪ್ರವೇಶ ಮಾಡ್ಬೋದು ಅಂತ ಜಾನಿ ಕೋತಿ ಚೀಕುಮೊಲವನ್ನು ಎಚ್ಚರಿಸಿದ. ತಾವಿಬ್ಬರು ಸೂಕ್ತ ಜಾಗದಲ್ಲಿ ಅಡಗಿ ಕೂತ್ಕೋಬೇಕು ಅಂಥೇಳಿ ಚೀಕು ಮೊಲ ಗುಹೆಯ ಹತ್ತಿರದ ದೊಡ್ಡ ಪೊದೆಯಲ್ಲಿ ಅಡಗಿಕೊಂಡ. ಜಾನಿ ಕೋತಿ ಅಲ್ಲಿದ್ದ ಅರಳಿ ಮರದ ದೊಡ್ಡ ಕೊಂಬೆಯ ಹಿಂದೆ ಸುಳಿವು ಸಿಗದಂತೆ ಮರೆಯಾಗಿ ಕುಳಿತ. ಮತ್ತೆ 2 ಗಂಟೆ ಕಾಲ ಕಳೆದು
ಅಮಾವಾಸ್ಯೆಯ ರಾತ್ರಿಯ ಕತ್ತಲು ಗಾಢವಾಗಿ ಹರಡುತ್ತಿದ್ದಂತೆ ಅತಿ ಭಯಂಕರವಾದ ಆಕಾರವೊಂದು ವಿಕಾರ ಧ್ವನಿ ಹೊರಡಿಸುತ್ತಾ ಆ ಕಡೆಯಿಂದ ಬಂದಿತು. ಒಂದು ಕ್ಷಣ ಇವರಿಬ್ಬರು ನಿಜವಾಗಿಯೂ ಅದು ದೆವ್ವವೇನೋ ಎಂದು ಹೆದರಿಕೊಂಡರು. ಓಹೋ, ಈ ದೆವ್ವ ದಿನ ದಿನ ಇಂಥ ಸ್ವಾದಿಷ್ಟ ಆಹಾರ ಸೇವಿಸಿ ಎಮ್ಮೆ ಥರ ಊದ್ಕೊಂಡಿರೋದು ನೋಡು ಅಂತ ಚೀಕು ಮೊಲ ಜಾನಿಗೆ ಮಾತ್ರ ಕೇಳಿಸೋ ರೀತಿ ಪಿಸುಗುಟ್ಟಿ ಹೇಳ್ದ. ಆ ದೆವ್ವ ಗುಹೆಯ ಒಳಗೆ ಸೇರಿ ಬಾಗಿಲನ್ನು ಹಾಕ್ತು. ತಕ್ಷಣ ಚೀಕು ಜಾನಿ ಹೊರಗಡೆಯಿಂದ ಆ ಬಾಗಿಲನ್ನು ಭದ್ರಪಡಿಸಿ ಒಂದು ದೊಡ್ಡ ಬೀಗನ್ನ ಹಾಕಿದ್ರು. ನಂತರ ಇವರು ಅಲ್ಲಿಂದ ಗುಹೆಯ ಹಿಂಬಾಗಲ ಕಡೆಗೆ ಹೋಗಿ ಅಲ್ಲಿಂದ ಕಿಟಕಿಯ ಮೂಲಕ ಒಳಗಿನ ದೃಶ್ಯವನ್ನ ಗಮನಿಸತೊಡಗಿದರು. ದೆವ್ವ ಇವರು ಇರಿಸಿದ್ದ ಚೀಲದಿಂದ ಒಂದೊಂದೇ ಆಹಾರವನ್ನ ಹೊರಗಿರಿಸಿ ಆಹಾ ಎಂದು ಬಾಯಿ ಚಪ್ಪರಿಸಿತು. ಮೊದಲ ಡಬ್ಬ ತೆರೆದಾಗ ಅದರಲ್ಲಿ ಪಲಾವ್, ಮತ್ತೊಂದರಲ್ಲಿ ಸಿಹಿ ಖೀರು ಇತ್ತು. ತಕ್ಷಣ ಅದು ಖೀರನ್ನ ಹೀರಲು ಅರ್ಧದಷ್ಟನ್ನ ಒಂದೇ ಸಲ ತನ್ನ ಬಾಯಿಗೆ ಸುರಿಕೊಂಡಿತು. ಛೀ, ಥೂ 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 ಅಂತ ಎಲ್ಲವನ್ನ ಉಗಿಯಿತು. ಇವರಿಬ್ಬರು, ಜಾನಿ ಮತ್ತೆ ಚೀಕು ಇಬ್ಬರು ಆ ಖೀರಿಗೆ ಹಾಲು ಬೆಲ್ಲದ ಬದಲು ಹಾಗಲಕಾಯಿ ಪೇಸ್ಟ್ ಹಾಕಿದ್ರು. ಥೂ, ಇಂಥ ಹಾಗಲ ಖೀರು ಮಾಡೋದು ಉಂಟೆ ಅಂತ ಮತ್ತೊಂದು ಡಬ್ಬದಿಂದ ಪಲಾವ್ ಬಾಯಿಗಿಟ್ರೆ ಅದರ ಉರಿ ಖಾರಕ್ಕೆ ದೆವ್ವದ ಕಣ್ಣಿನಿಂದ ಧಾರಾಳವಾದ ನೀರು ಇಳಿದು ಕಿವಿಯಿಂದ ಹೊಗೆ ಬರತೊಡಗಿತು. ಅದರ ಉರಿಗಾರ ತಡೆಯಲಾಗದೆ ಪಕ್ಕದಲ್ಲಿ ನೀರು ಸಿಗದೆ ದೆವ್ವ ಲಬೋ 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 ಎಂದು ಬಾಯಿ ಬಡ್ಕೊಂಡಿತು. ತಕ್ಷಣ ಇನ್ನೊಂದು ಡಬ್ಬಾಗೆ ಕೈ ಹಾಕಿ ಅದರಲ್ಲಿದ್ದ ಬೋಂಡಾ ಬಜ್ಜಿ ಬಾಯಿಗೆ ತುಂಬಿಸಿತು. ಅದೂ ಸಹ ಪರಮ ಪಾಪಿಷ್ಟ ಕಹಿಯಾಗಿತ್ತು. ದೆವ್ವದ ಅವಸ್ಥೆ ನೋಡಲೂ ಆಗುತ್ತಿರಲಿಲ್ಲ. ತಡೆಯಲಾರದೆ ಚೀಕು ಜಾನಿ ಇಬ್ಬರು ಅಂತ ಮುಸಿ ಮುಸಿ ನಗತೊಡಗಿದರು. ಅವರನ್ನು ಹೊಸಗಿ ಹಾಕಬೇಕು ಎಂದು ಕೋಪದಿಂದ ಬಾಗಿಲ ಕಡೆ ದೆವ್ವ ಧಾವಿಸಿದಾಗ ಹೊರಗಿನಿಂದ ಬಾಗಿಲನ್ನ ಭದ್ರಪಡಿಸಿದ್ದರು. ಯಾರದು? ಬೇಗ ಬಂದು ಬಾಗಿಲು ತೆರೆಯಿರಿ ಎಂದು ದೆವ್ವ ಜೋರಾಗಿ ಕಿರುಚಿತು. ನೀರು ಬೇಕು, ನೀರು ಬೇಕು, ನೀರು ಬೇಕು ಅಂತ ಅಬ್ಬರಿಸಿತು. ಹೀಗೆ ದೆವ್ವದ ಗಲಾಟೆ ನಿರಂತರ ಸಾಗಿದಾಗ ಇದರ ಸದ್ದಿಗೆ ಬೆಟ್ಟದ ಮೇಲಿನ ಎಲ್ಲಾ ಪ್ರಾಣಿಗಳೂ ಮಲಗಿದ್ದವರು ಎದ್ದು ಓಡಿ ಬಂದರು. ಅವರೆಲ್ಲರೂ ಕೈಯಲ್ಲಿ ದೊಡ್ಡ ದೊಡ್ಡ ದೊಣ್ಣೆಗಳನ್ನು ಹಿಡಿದು ರೆಡಿಯಾಗಿ ನಿಂತಿದ್ದರು. ಚೀಕು, ನೋಡು ಯಾರು ಬರ್ತಿದ್ದಾರೆ. ಜಾನಿ ಆ ಪ್ರಾಣಿಗಳ ಕಡೆ ಕೈ ಮಾಡುತ್ತಾ ಚೀಕುವಿಗೆ ತೋರಿಸಿದ. ಜಾನಿ, ದೆವ್ವಕ್ಕೆ ಗೊತ್ತಾಗುತ್ತೆ, ಸುಮ್ನಿರು ಅಂತ ಚೀಕು ಪಿಸುಗುಟ್ಟಿದ. ಓಹೋ, ನೀವೇನಾ ಜಾನಿ ಚೀಕು ಇದನ್ನೆಲ್ಲ ಮಾಡಿದ್ದು ಎಂದು ದೆವ್ವ ಜೋರಾಗಿ ಕಿರಿಚಿತು. ಏಯ್, ಬೇಗ ಬೀಗ ತೆಗಿರಿ, ಇಲ್ದಿದ್ರೆ ನಾನೇ ಬಾಗಿಲು ಮುರಿದು ನಿಮ್ಮಿಬ್ಬರನ್ನ ಒಂದೇ ಕ್ಷಣದಲ್ಲಿ ಸ್ವಹ ಮಾಡ್ತೀನಿ. ಬಾಗಿಲ ತೆಗಿರಿ ಅಂತ ದೆವ್ವ ಅಬ್ಬರಿಸ್ತು. ಅಷ್ಟರಲ್ಲಿ ಆ ಗುಂಪಿನ ಮಧ್ಯದಿಂದ ಕರಿಯ ಕರಡಿ ಕಿರುಚಿದ. ಹಲೋ ಫ್ರೆಂಡ್ಸ್, ಆ ದೆವ್ವ ಧ್ವನಿ ಯಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ಅವನೇ ಕಾಳ ನರಿ ಅಂತ ಜೋರಾಗಿ ಹೇಳಿದಾಗ ಎಲ್ಲರೂ ಆಶ್ಚರ್ಯಗೊಂಡ್ರು. ಹೌದು ಹೌದು, ನನಗೂ ಗುರ್ತು ಸಿಕ್ತು ಅಂತ ಟಿಂಗೋ ಜಿರಾಪೆ ಸಹ ಹೇಳ್ದ. ಈಗ ಎಲ್ರಿಗೂ ಗುಟ್ಟು ಅರ್ಥ ಆಯ್ತು ಅಂತ ತಿಳಿದು ಜಾನಿ ಮತ್ತೆ ಚೀಕು ಆ ಬೀಗ ತೆರೆದ್ರು.
ಬಾಗ್ಲನ್ನ ನೂಕಿದ್ರು. ತಕ್ಷಣ ಹೊರಬಂದ ದೆವ್ವ ಅಲ್ಲಿಂದ ಓಡಿ ಹೋಗೋಕೆ ಯತ್ನ ಮಾಡ್ತು. ತಕ್ಷಣ ಕರಿಯನಿಂದ ದೊಣ್ಣೆ ಪಡೆದ ಜಾನಿ ಕೋತಿ ಆ ದೆವ್ವದ ಕಾಲಿಗೆ ಅದನ್ನ ಅಡ್ಡ ಹಿಡ್ದ. ದೆವ್ವ ಅಂದ್ರೆ ಕಾಳನರಿ ಜೋರಾಗಿ ಧಡ್ಡಂತ ನೆಲದ ಮೇಲೆ ಬಿದ್ದು ಕಾಲು ಮುರ್ಕೊಂಡ. ಅವನ ದೆವ್ವದ ಮುಖವಾಡ ಕಳಚಿ ಬಿದ್ದು ಅದು ಕಾಳನರಿ ಅಂತ ಎಲ್ರಿಗೂ ಗೊತ್ತಾಯ್ತು. ಅವನು ತನ್ನ ವೇಷವನ್ನ ಕಳಚ್ತಾ ಎಲ್ರೂ ತನ್ನನ್ನು ಕ್ಷಮಿಸು ಕ್ಷಮಿಸು ಅನ್ನೋ ರೀತಿ ದಯನೀಯವಾಗಿ ಬೇಡಿಕೊಂಡ. ಅಪಾರ ಸಿಟ್ಟಿನಿಂದ ಎಲ್ಲ ಪ್ರಾಣಿಗಳು ತಮ್ಮ ದೊಣ್ಣೆಯಿಂದ ಅವನನ್ನ ಸಾಯೋ ರೀತಿ ಹೊಡೆದ್ರು. ಕರಿಯ ಕರಡಿ ಮತ್ತೆ ತನ್ನ ದೊಣ್ಣೆ ಎತ್ತಿ ಹೊಡಿಬೇಕು ಅಂತಿದ್ದಾಗ, ದಯವಿಟ್ಟು ನನ್ನ ಹೊಡಿಬೇಡ್ರಪ್ಪ, ನಾನು ದೆವ್ವವಾಗಿ ನಟಿಸ್ತಾ ನಿಮ್ಮೆಲ್ಲರ ಮನೆಯ ಸ್ವಾದಿಷ್ಟ ಆಹಾರವನ್ನ ಸವಿದಿದ್ದೇನೆ, ನನ್ನನ್ನು ಹೊಡಿಬೇಡ್ರಪ್ಪ ಎಂದು ಗೋಳಾಡುತ್ತಾ ಕಾಳನರಿ ಬೇಡಿಕೊಂಡ. ಹಾಗೆಲ್ಲ ನಿನ್ನನ್ನು ಸುಮ್ಮನೆ ಬಿಡಕ್ಕಾಗೋದಿಲ್ಲ. ನೀನು ಮಾಡಿದ ತಪ್ಪಿಗೆ 1 ವರ್ಷಗಳ ಕಾಲ ಪ್ರತಿದಿನ ಎಲ್ರ ಮನೆಗೂ ಬಾವಿಯಿಂದ ನೀರು ಸೇದಿ ಹಾಕಬೇಕು, ಕಟ್ಟಿಗೆ ಒಡೆದು ತರಬೇಕು, ಮನೆ ಕೆಲಸ ಮಾಡಿಕೊಡ್ಬೇಕು ಅಂತ ಚೀಕು ಹೇಳಿದಾಗ 2 ಕಾಲು ಕುಂಟುತ್ತಾ ಆಗ್ಲಿ ಎಂದು ಕಾಳನರಿ ಒಪ್ಕೊಂಡ. ಆ ದಿನ ಅವನನ್ನು ಹಾಗೆ ಹೋಗೋಕೆ ಬಿಡಿ ಎಂದು ಎಲ್ಲರೂ ಬಿಟ್ರು. ನಮ್ಮ ಮೂಢತನದಿಂದಾಗಿ ನಿಮ್ಮ ಮಾತು ಕೇಳದೆ ತಪ್ಪು ಮಾಡಿದೆವು. ದೆವ್ವದ ನಾಟಕ ಬಯಲು ಮಾಡಿದ ನಿಮಗೆ ಏನು ಬಹುಮಾನ ಬೇಕು ಅಂತ ಕರಿಯ ಕರಡಿ ಕೇಳಿದಾಗ, ವೀಕೆಂಡ್ ಪಾರ್ಟಿ ಅಂತ ಚೀಕು ಜಾನಿ ಇಬ್ರು ಜೋರಾಗಿ ಹೇಳಿದಾಗ ಎಲ್ರೂ ಜೋರಾಗಿ ನಕ್ರು. ಆಮೇಲೆ ಆ ಬೆಟ್ಟದ ಮೇಲೆ ಯಾವ ದೆವ್ವದ ಕಾಟವೂ ಇಲ್ಲದೆ ಎಲ್ಲ ಪ್ರಾಣಿಗಳು ಸುಖದಿಂದ ವಾಸ ಮಾಡ್ತಾ ಇದ್ರು. ಹೇಗಿತ್ತು ಸವಿಲೋಕದ ಕಥೆ? ಇಷ್ಟ ಆಯ್ತಾ? ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ.